ಅದು ವಿಷಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ವಿಚಾರವನ್ನ ಯಾವುದನ್ನು ಕೂಡ ನಾನು ಉತ್ತರ ಕೊಡಕ್ಕೆ ಇಷ್ಟಪಡೋದಿಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಇರ್ತಾರೆ. ಮುಂದೋಯ್ತಾ? ಅದು ಜಡ್ಜ್ ಅವರು ನ್ಯಾಯಾಧೀಶರ ತೀರ್ಮಾನ ಅಲ್ವಾ, ನಮ್ದೇ ನಾವೇನು ಕಾಮೆಂಟ್ ಮಾಡೋಕ್ಕಾಗ್ತದೆ? ಅವರಿಗೆ ಯಾವ ಆಧಾರದ ಮೇಲೆ ಮುಂದಕ್ಕೆ ಹಾಕ್ಕೊಂಡಿದ್ದಾರೋ ಅದು ಅವರಿಗೆ ವಿವೇಚನೆಗೆ ಬಿಟ್ಟಿರೋದು, ನಾವು ಕಾಮೆಂಟ್ ಮಾಡೋಕ್ಕಾಗಲ್ಲ. ಎಲ್ಲ ಒಳ್ಳೆ ಕಥೆ ಎತ್ಕೊಂಡ್ರಿ, ಊಟಕ್ಕೂ ಸೇರ್ಬಾರ್ದು. ಅಲ್ಲಪ್ಪ, ನಾನು ಕ್ಲಾರಿಫೈ ಮಾಡಿದೆ ಅವತ್ತು. ನಾನು ವಿಧಾನಸೌಧದಲ್ಲಿ ನನ್ನ ಕಚೇರಿಯಲ್ಲಿದ್ದೆ. ಅವ್ರು ಫೋನ್ ಮಾಡಿದ್ರು ನನಗೆ, ಕೆಲವು ಟ್ರಾನ್ಸ್ಫರ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು. ನಾನಂದೆ ಊಟಕ್ಕೆ ಹೋಗ್ತಾ ಇದ್ದೀನಿ ಮರೆ, ಮಧ್ಯಾಹ್ನ ಸಿಗ್ತೀನಿ ಹಿಂದೆ, ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂದರು. ಒಳ್ಳೇದಾಯ್ತಲ್ಲ, ರೊಟ್ಟಿ ತಿಂದು ಭಾಳ ದಿನ ಆಗಿದೆ, ನಡಿ ಜೋಳದ ರೊಟ್ಟಿ ತಿನ್ನೋಕ್ಕೆ ಅಂತೇಳಿ ಬರ್ತೀನಿ ಅಂತ ಹೋಗಿ ಊಟ ಮಾಡಿದೆ. ಜೋಳದ ರೊಟ್ಟಿನೂ ಸಿಕ್ತು. ಆಮೇಲೆ ಮಾತಾಡ್ಕೊಂಡು ಬಂದ್ವಿ. ಇಬ್ಬರು ರಾಜಕಾರಣಿಗಳು ಭೇಟಿಯಾದಾಗ ಏನು ಮಾತಾಡ್ತಾರೆ? ರಾಜಕಾರಣಿನ ಮಾತಾಡ್ತಾರೆ. ಸೊ ರಾಜಕಾರಣ ಮಾತಾಡ್ಕೊಂಡು ಬಂದ್ವಿ. ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳಕ್ಕಾಗ್ತಾ? ಆಗ್ಲಿ, ನಿಮ್ಗೇನು ತೊಂದರೆ? ಅಲ್ಲಪ್ಪ, ನಿಮ್ಗೇನು ತೊಂದರೆ ಹೇಳಿ. ಅಲ್ಲ ರೀ, ಈಗ ತೀರ್ಮಾನ ಮಾಡೋರು ಹೈಕಮಾಂಡ್, ಹೆಚ್ಚಾದ್ರೆ ಅವ್ರು ನಿಭಾಯಿಸ್ತಾರೆ ಹೈಕಮಾಂಡ್ನವರು. ಇನ್ನೂ 2 ಜನ ಆದರೂ ಅವ್ರು ನಿಭಾಯಿಸ್ತಾರೆ. ಈಗ ಆಗೋರು ಒಬ್ಬರೇ ಅಲ್ವಾ? ಆ ಸಂದರ್ಭ ಬಂದಾಗ ಆಗೋರು ಒಬ್ಬರೇ. ಈಗ ಆ ಪರಿಸ್ಥಿತಿ ಈಗ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ.